ನಮಸ್ಕಾರ ರೀ. ಇವತ್ತೊಂದು ಡ್ರೈ ಹಾಗಲಕಾಯಿ ಪಲ್ಯ ಮಾಡೋಣ. ಇದಕ್ಕೆ ನೀರು ಹಾಕ್ಕೊಳಂಗೆ ಇಲ್ರಿ, ಬರೀ ಎಣ್ಣೆಗೆ ಮಾಡಿಬಿಡೋಣಂತ. ಒಂದು ಅರ್ಧ ಕೆಜಿ ತಂದ್ವಿ ಅಂದ್ರೆ 3 ಜನ ಊಟ ಮಾಡ್ತಾರೆ ನೋಡ್ರಿ, ಅಷ್ಟು ರುಚಿ ಆಕತ್ತಿದು. ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಮೊದ್ಲು ಆ ದುಂಡಗೆ ಹಾಗಲಕಾಯಿ ಹೆಚ್ಕೊಂಬಿಡೋಣ. ಹೆಚ್ಕೊಂಡು ಉಪ್ಪು ಅರ್ಶಿಣ ಪುಡಿ ಹಾಕಿ ನೆನೆ ಬಿಟ್ಬಿಡೋಣ ಒಂದು 5-10 ನಿಮಿಷ. ಚಲೋತ್ನಾಗ ನೀರು ಬಸ್ತಿಟ್ಬಿಡೋಣ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಏನು ಹಾಗಲಕಾಯಿ ಹೆಚ್ಚಿರ್ತೀವಲ್ರಿ ಅವ್ನ ಹಾಕ್ಬಿಡೋಣ. ಅದಕ್ಕೆ ನೀಟಾಗಿ ಅದು ಫ್ರೈ ಆಗ್ಬೇಕು ನೋಡ್ರಿ. ಚಲೋ ಹೊತ್ನಾಗೆ ಎಣ್ಣೆನು ವಿಷ ಆಗಲ್ಲ, ಏನೂ ಇಲ್ಲ. ಹಾಗಲಕಾಯಿ ಕರೆದ್ರಿ ಎಲ್ಲಪ್ಪ ಕೆಟ್ಟ ಬಿಡುತ್ತೆ ಎಣ್ಣೆ ಅನ್ನಂತಿಲ್ರಿ, ಒಟ್ಟು ಎಣ್ಣೆ ವಿಷ ಆಗೋದಿಲ್ರಿ. ಅದು ಅಡುಗೆ ಎಣ್ಣೆನ ಬೇರೆ ಅಡುಗೆಗೂ ಹಾಕಿ ಮಾಡ್ಬೋದು ರೀ. ಈಗ ಚಲೋ ಹೊತ್ನಾಗ ಕರೆದು ಎತ್ತಿಟ್ಕೋಬೇಕು ರೀ. ಈಗ ಇನ್ನೊಂದು ಪಾತ್ರೆಯಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ಜೀರಿಗೆ ಸಾಸಿವೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಕರಿಬೇವು ಕೊತ್ತಂಬರಿ ಹಾಕ್ಕೋಬೇಕು ನೋಡ್ರಿ. ಆಮೇಲೆ 1-2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಂಡಿನಿ ನಾನು ನೋಡಿರಿ. ಇಷ್ಟು ಕೆಂಪಾಗತನ ಹುರ್ಕೋಬೇಕು ರೀ ಉಳ್ಳಾಗಡ್ಡಿನ. ಆಮೇಲೆ ಏನು ಕರೆದಿಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಹಾಕ್ಬೇಕು ನೋಡ್ರಿ. ಹಾಗಲಕಾಯಿ ಹಾಕಿ ಚಲೋ ಹೊತ್ನಾಗ ಒಂದು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕ್ಬಿಡೋಣ ರೀ. ಈಗ ಸ್ಪೈಸಸ್ ನೋಡಿರಿ, ಇಷ್ಟು ಚಂದ ಮಿಕ್ಸ್ ಮಾಡ್ಕೋಬೇಕು ಅವನ್ನ. ಒಟ್ಟು ವಿಷ ಆಗಂಗಿಲ್ಲ ನೋಡ್ರಿ, ಇವು ಮಾತ್ರ ಅಷ್ಟು ರುಚಿ ಆಕ್ಕವು. ಈಗ ಅರ್ಶಿಣ ಪುಡಿ ಮತ್ತು ಖಾರ ಪುಡಿ, ಉಪ್ಪು ಮತ್ತು ಸಕ್ಕರೆ, ಸ್ವಲ್ಪ ಉಪ್ಪು ಸಕ್ಕರೆ ಮುಂದೆನೇ ಇರ್ಬೇಕು ರೀ. ಇದು ಅಂದ್ರೆ ಟೇಸ್ಟ್ ಆಕತಿ ನೋಡಿರಿ. ಇದು ಮಸಾಲೆ ಮನ್ಯಾಗ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಯಾವಾರ ಕಾಯಿಪಲ್ಯಕ್ಕೆ ಹಾಕಿದ್ರೆ ಭಾಳ ಟೇಸ್ಟ್ ಆಕ್ಕವು ಕಾಯಿಪಲ್ಯ. ಒಂದು ಅರ್ಧ ಕೆಜಿಗೆ ನೋಡಿರಿ ಇಷ್ಟ ಆಗೈತಿ. ಸ್ಮಾಲಾಗಿ ಕ್ವಾಂಟಿಟಿ ಆಗತ್ತೆ ರೀ ಇದು. ಒಂದು 2-3 ಅಷ್ಟೇ ಊಟ ಮಾಡ್ಬೋದು ರೀ ಇದನ್ನು. ರೊಟ್ಟಿ ಕೂಡ ಭಾಳ ರುಚಿ ಆಗತ್ತೆ ರೀ ಊಟಕ್ಕೆ. ಲಾಸ್ಟಿಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿಬಿಟ್ಟು ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.